ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಪ್ರತ್ತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 68ನೇ ಹಾಗೂ ಕೊನೆಯ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೋಗೋಣ. 6 ತಿಂಗಳ ನಂತರ ಫೋನ್ ರಿಂಗ್ ಆಗ್ತಾ ಇದ್ದಂತೆ ಅನ್ವಿತಾ ಕಣ್ ತೆರೆದ್ಲು. ಸ್ಕ್ರೀನ್ ಮೇಲೆ ರಿಧಿಮಾ ಹೆಸರು ಮಿನುಗ್ತಿರೋದನ್ನ ನೋಡಿ ತಕ್ಷಣ ಎದ್ದು ಕುಳಿತ್ಲು. ಕಾಲ್ ರಿಸೀವ್ ಮಾಡಿದ ತಕ್ಷಣ ರಿಧಿಮಾ ಗದರಿಸೋಕೆ ಶುರು ಮಾಡಿದ್ಲು. ಇನ್ನೂ ಮಲಗಿದ್ಯಾ ಅನು? ನಿನ್ಗೆ ಕೆಲ್ಸದ ಜವಾಬ್ದಾರಿನೇ ಇಲ್ವಾ? ಇವತ್ತೆಷ್ಟು ಕೆಲಸ ಇದೆ ಅಂತ ಗೊತ್ತಾ ನಿನ್ಗೆ? ಬೇಗ ಎದ್ದು ಮನೆಗ್ ಬಾ. ಬ್ರಷ್ ಮಾಡೋದು, ತಿಂಡಿ ತಿನ್ನೋದು ಎಲ್ಲಾನು ಇಲ್ಲೇ ಮಾಡು. 2 ದಿನ ನಿನ್ನ ಯಾರು ನೋಡೋಕ್ ಬರಲ್ಲ ಅಂತ ಮನೆ ಬಾಗಿಲಿಗೆ ಬೋರ್ಡ್ ಹಾಕಿ ಈಗ್ಲೇ ತಕ್ಷಣ ಹೊರಡು. ರಿಧಿಮಾ ಜೊತೆ ವಾದ ಮಾಡೋದು ವ್ಯರ್ಥ ಅಂತ ತಿಳಿದ ಅನ್ವಿತಾ ಬೇಗನೆ ಫ್ರೆಶ್ ಅಪ್ ಆಗಿ ಕಾರಿನ ಕೀ ತಗೊಂಡು ಮನೆಯನ್ನ ಲಾಕ್ ಮಾಡಿ ರಿಧಿಮಾ ಮನೆಗೆ ಹೊರಡ್ಲು. 25 ನಿಮಿಷಗಳಲ್ಲಿ ಅಲ್ಲಿಗೆ ತಲುಪಿದ್ಲು. ಮನೆಯ ಅಲಂಕಾರ ಮತ್ತು ಜನರ ಓಡಾಟವನ್ನ ನೋಡಿದ್ರೆ ಅದು ಮದುವೆಯ ಮನೆ ಎಂಬುದು ಸ್ಪಷ್ಟವಾಗಿ ತಿಳಿತಾ ಇತ್ತು. ಡ್ರಾಯಿಂಗ್ ರೂಮ್ಗೆ ಕಾಲಿಡ್ತಾ ಇದ್ದಂತೆ ರಿಧಿಮಾ ಬಂದು ಬೈಯೋಕೆ ಶುರು ಮಾಡಿದ್ಲು. ಅನ್ವಿತಾ ಅವಳ ಮಾತನ್ನ ಲೆಕ್ಕಿಸದೆ ಸೋಫಾ ಮೇಲೆ ಕುಳಿತಿದ್ದ ರಿಧಿಮಾ ತಾಯಿ ರಾಧಿಕಾ ಅವರ ಪಕ್ಕದಲ್ಲಿ ಕುಳಿತಳು. ರಾಧಿಕಾ ಅವರು ಪ್ರೀತಿಯಿಂದ ತಿಂಡಿ ತಟ್ಟೆಯನ್ನ ಅನ್ವಿತಾ ಕೈಗೆ ಕೊಟ್ರು. ಅಮ್ಮ, ರಿಷಬ್ ಅವರೆಲ್ಲಿ ಅಂತ ಅನ್ವಿತಾ ಕೇಳಿದ್ಲು. ಅವನು ನಿತ್ಯಾಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾನೆ ಅಂದ್ರು ರಾಧಿಕಾ. ತನ್ನ ಮಾತನ್ನ ಇಬ್ರು ನಿರ್ಲಕ್ಷಿಸ್ತಿರೋದನ್ನ ನೋಡಿ ಸಿಟ್ಟಾದ ರಿಧಿಮಾ ತಿಂಡಿಯ ಪ್ಲೇಟ್ ಕಸಿದ್ಕೊಂಡ್ಲು. ಇವತ್ತಿಷ್ಟು ಮುಖ್ಯವಾದ ದಿನ ನೀವಿಬ್ರು ನನಗ್ ಬೆಲೆನೇ ಕೊಡ್ತಾ ಇಲ್ವಲ್ಲ. ಆ ರಿಷಬ್ ಅಣ್ಣನ್ಗೆ ಹೆಂಡತಿ ಜೊತೆ ಇರೋಕೆ ಪುರ್ಸೋತಿಲ್ಲ, ಈ ಮೇಡಮ್ಗೆ ಪಾರ್ಲರ್ ಬರೋಕೆ ಆಸಕ್ತಿ ಇಲ್ಲ. ದಣದ್ ಮುಖ ಇಟ್ಕೊಂಡು ಹೇಗ್ ಮದ್ವೆಗ್ ಬರ್ತೀಯ ನೀನು ಅಂತ ರೇಗಿದ್ಲು. ಅವಳ ಸಿಟ್ಟನ್ನ ನೋಡಿ ನಕ್ಕ ಅನ್ವಿತಾ, ಮೇಡಮ್, ಕೋಪ ಜಾಸ್ತಿ ಆಗಿದೆ, ನಾನು ಪಾರ್ಲರ್ ಬರ್ತೀನಿ ಬಿಡು. ಆದ್ರೆ ರಿಷಬ್ಗೆ ಕಾಲ್ ಮಾಡಿ ಹೇಳು, ಮಧ್ಯಾಹ್ನ 3 ಗಂಟೆಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. 6 ತಿಂಗಳ ನಂತರ ಬರ್ತಿದ್ದಾನೆ, ಹೋಗಿ ಕರ್ಕೊಂಡು ಬನ್ನಿ ಅಂತ ಅಂದ್ಲು. ರಾಧಿಕಾ ಅವರು ನಗ್ತಾ, ಹುಚ್ಚ ಹುಡ್ಗಿ, ಹೋಗಿ 6 ತಿಂಗಳಷ್ಟೇ ಆಗಿದೆ, ಮಕ್ಕಳು ಅಷ್ಟು ಬೇಗ ದೊಡ್ಡವರು ಆಗಲ್ಲ ಅಂದ್ರು. ಅಷ್ಟರಲ್ಲಿ ಸೂಟ್ಕೇಸ್ ಹಿಡಿದು ಬಂದ ರಿಧಿಮಾ, ಈಗ ನಿನ್ಗೆ ಮಗನ ಮೇಲೆ ಅಪಾರ ಪ್ರೀತಿ, ಅವತ್ತವನನ್ನ ಕಳಿಸುವಾಗ ಎಷ್ಟು ಕಲ್ಲು ಹೃದಯ ಮಾಡ್ಕೊಂಡಿದ್ದೆ ಅಂತ ಮುನಿಸ್ಕೊಂಡ್ಲು. ಅನ್ವಿತಾ ಎದ್ದು ಬಂದು ಅವಳನ್ನ ಸಮಾಧಾನ ಪಡಿಸ್ತಾ, ರಿಧಿ, ಕಿಯಾರ ಅವನ ಎತ್ತು ತಾಯಿ, ಅವನಿಗಿಂತ ಚೆನ್ನಾಗಿ ಮಗುವನ್ನ ಯಾರು ನೋಡ್ಕೊಳ್ಳೋಕೆ ಸಾಧ್ಯ? ಮಗುವನ್ನ ರಕ್ಷಿಸೋಕಂತಾನೆ ಅವಳು ದೂರ ಇದ್ಲು. ಈಗ ಲಂಡನ್ ನಲ್ಲಿ ಅವರಿಬ್ರು ಖುಷಿಯಾಗಿದ್ದಾರೆ. ಸಿಟ್ಟು ಮಾಡ್ಕೊಂಡು ನಿನ್ ಮುಖ ಹಾಳು ಮಾಡ್ಕೊಳ್ಬೇಡ, ಮೇಕಪ್ ಕೂಡ ಸೆಟ್ ಆಗಲ್ಲ ಆಮೇಲೆ ಅಂತ ಕಾಲೆಳೆದ್ಲು. ರಿಧಿಮಾ ನಗ್ತಾ, ನಡಿ ಬೇಗ ಪಾರ್ಲರ್ಗೆ ಹೋಗೋಣ, ವಧು ಮತ್ತೆ ಅವಳ ಬೆಸ್ಟ್ ಫ್ರೆಂಡ್ಗೆ ಸ್ಪೆಷಲ್ ಮೇಕಪ್ ಬೇಕು ಅಂತ ಅನ್ವಿತಾಳನ್ನ ಕಾರ್ನಲ್ಲಿ ಕರ್ಕೊಂಡು ಹೋದ್ಲು. ಕಾರ್ನಲ್ಲಿ ಹೋಗುವಾಗ ರಿಧಿಮಾ, ಅನು, ನಾಳೆಯಿಂದ ಲೈಫ್ ಪೂರ್ತಿ ಚೇಂಜ್ ಆಗುತ್ತೆ ಅಲ್ವಾ, ನರ್ವಸ್ ಆಗ್ತಿದೆ ನನ್ಗೆ ಅಂದ್ಲು. ಅನ್ವಿತಾ ಮೌನವಾಗಿ ನಕ್ಕು ಕಣ್ಮುಚ್ಕೊಂಡ್ಲು. ಸಂಜೆಯ ವೇಳೆಗೆ ಮದುವೆ ಮಂಟಪ ರಾಜಮಹಲ್ನಂತೆ ಕಂಗೊಳಿಸ್ತಾ ಇತ್ತು. ಆಪ್ತರು ಮಾತ್ರ ಸೇರಿದ್ದ ಆ ಸುಂದರ ವಾತಾವರಣದಲ್ಲಿ ಎಲ್ಲರೂ ಹಾಜರಿದ್ರು. ಅನ್ವಿತಾ ಮತ್ತು ರಿಧಿಮಾ ರೆಡಿಯಾಗಿ ರೂಮ್ನಲ್ಲಿದ್ರು. ಇನ್ನೂ ಫ್ಲೈಟ್ ಬಂದಿಲ್ವಾ? 7 ಗಂಟೆ ಆದ್ರೂ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಅನ್ವಿತಾ ಗಾಬರಿಯಿಂದ ಫೋನ್ ನೋಡ್ತಿದ್ದಾಗ ಹಿಂದಿನಿಂದ ಬಾಗ್ಲು ತಟ್ಟುವ ಸದ್ದಾಯ್ತು. ಅಮ್ಮ ಅಂತ ಮುದ್ದಾದ ಧ್ವನಿ ಕೇಳಿಸ್ತು. ಅನ್ವಿತಾ ತಿರುಗಿ ನೋಡಿದ್ಲು. ವೈಟ್ ಕುರ್ತಾ ಪೈಜಾಮ ಮತ್ತೆ ಡಿಸೈನರ್ ನೆಹರು ಜಾಕೆಟ್ ಧರಿಸಿ ಅದ್ರ ಮೇಲೆ ವೈಟ್ ರೋಸ್ ಬ್ರೂಚ್ ಇಟ್ಕೊಂಡು ಪುಟ್ಟ ರಾಜಕುಮಾರ್ನಂತೆ ರಿಹಾನ್ ಎದುರುಗ್ ನಿಂತಿದ್ದ. ಮುಂಭಾಗದ 2 ಹಲ್ಗಳು ಬಿದ್ದಿದ್ದ ಆ ಮುಖದಲ್ಲಿ ದೊಡ್ಡ ನಗುವಿತ್ತು. ಅನ್ವಿತಾ ಭಾವುಕಳಾಗಿ ಕಣ್ಣೀರು ಸುರಿಸ್ತಾ ಕೈ ಚಾಚಿದ್ಲು. ರಿಹಾನ್ ಓಡ್ ಬಂದು ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ. ರೇಖಾ, ರಿಷಬ್, ರಿಧಿಮಾ ಮತ್ತು ರಾಧಿಕಾ ಎಲ್ರ ಕಣ್ಗಳಲ್ಲೂ ಆನಂದ ಬಾಷ್ಪ ತುಂಬಿತ್ತು. ನಿನ್ ಹಲ್ಲಿ ಎಲ್ಲೋಯ್ತು ರಿಹಾನ್ ಅಂತ ಅನ್ವಿತಾ ಮುದ್ದಿಸಿದ್ಲು. ಅದು ಬಿದ್ದು ಹೋಯ್ತು, ಹೊಸ ಹಲ್ ಬರುತ್ತೆ ಅಂತ ಮುಗ್ಧವಾಗಿ ಉತ್ತರಿಸಿದ ರಿಹಾನ್. ಅಷ್ಟರಲ್ಲಿ ರಿಷಬ್ಗೆ ಫೋನ್ ಬಂತು. ಭಾರತ್ ಬಂದಿದೆ, ಎಲ್ರೂ ರೆಡಿಯಾಗಿ ಅಂತ ಹೇಳಿ ಅವನು ರಿಧಿಮಾಳನ್ನ ಗೇಲಿ ಮಾಡ್ತಾ ಹೊರಗೋಡ್ದ. ಮದುವೆ ಮಂಟಪದ ಹಾಲ್ ಪ್ರವೇಶಿಸಿದ್ದಂತೆ ಅನ್ವಿತಾಳ ಎದೆ ಬಡ್ತ ಹೆಚ್ಚಾಯ್ತು. ರಿಹಾನ್ನ ಕೈ ಹಿಡಿದು ಹೆಜ್ಜೆ ಇಡ್ತಿದ್ದ ಅವಳಿಗೆ ಮದುವೆಗೆ ಸಂಬಂಧಿಸಿದ ಹಿಂದಿನ ಕಹಿ ನೆನಪುಗಳು ಕಾಡಿ
ಕೈಕಾಲುಗಳು ನಡುಗದಂತಾಯ್ತು. ಅಷ್ಟರಲ್ಲಿ ಪುಟ್ಟ ಕೈಯೊಂದು ಅವಳ ಇನ್ನೊಂದು ಕೈಯನ್ನ ಹಿಡಿತು. ಮಿಸ್ಟರ್ ಆಯುಷ್ ಜೋಯಿಶ್, ಅಮ್ಮನನ್ನ ನೋಡಿದ ತಕ್ಷಣ ಬದಿ ಬದಲಾಯಿಸಿದ್ರೆ ಹೇಗೆ? ಅಪ್ಪನ ಜೊತೆ ಇರ್ತೀನಂತ ಪ್ರಾಮಿಸ್ ಮಾಡಿದ್ದೆ ಅಲ್ವಾ? ಜೋಯಿಷ್ಗಳು ಮಾತ್ರ ಮೋಸ ಮಾಡಲ್ಲ, ಅಪ್ಪನ ಬಳಿ ಬಾ ಅಂತ ಆಶಿಕ್ನ ಗಂಭೀರ ಪ್ರೀತಿಯ ಧ್ವನಿ ಕೇಳಿಸ್ತು. ಆಶಿಕ್ನಂತೆಯೇ ನೀಲಿ ವೇಸ್ಟ್ ಕೋಟ್, ವೈಟ್ ಶರ್ಟ್ ಧರಿಸಿ ಬೆಸ್ಟ್ ಮ್ಯಾನ್ ತರ ಆಗಿ ನಿಂತಿದ್ದ ಪುಟ್ಟ ಆಯುಷ್, ಸಾರಿ ಅಮ್ಮ, ನಾನು ಅಪ್ಪನ ಬೆಸ್ಟ್ ಮ್ಯಾನ್, ಹೋಗ್ಬೇಕು. ಅಂದಾಗೆ ನೀನು ರಾಣಿ ಅಂತೆ ಕಾಣಿಸ್ತಿದ್ಯಾ, ಅಪ್ಪ ನಿನ್ನ ನೋಡಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅಂತ ರಹಸ್ಯ ಬಯಲ್ ಮಾಡಿ ಓಡ್ ಹೋದ. ಅನ್ವಿತಾ ನಾಚಿಕೆಯಿಂದ ತಲೆ ಎತ್ತಿದ್ಲು. ಎದುರಿಗೆ ಆಶಿಕ್ ನಿಂತಿದ್ದ. ಬಿಳಿ ಮತ್ತು ನೀಲಿ ಕಾಂಬಿನೇಷನ್ ಲೆಹಂಗದಲ್ಲಿ ಅಪ್ಸರೆಯಂತೆ ಕಾಣ್ತಾ ಇದ್ದ ಅನ್ವಿತಾಳನ್ನ ನೋಡಿ ಆಶಿಕ್ನ ಕಣ್ಣುಗಳು ತೇವವಾದವು. ಇಬ್ರು ಕಣ್ಣುಗಳಲ್ಲೂ ಕಣ್ಣೀರು ಮತ್ತು ತುಟಿಯಲ್ಲಿ ಪ್ರೀತಿಯ ನಗು ಇತ್ತು. ಆಶಿಕ್ ಕೆಲವು ಹೆಜ್ಜೆ ಮುಂದೆ ಬಂದು ಜೇಬಿನಿಂದ ಉಂಗುರದ ಬಾಕ್ಸ್ ತೆಗೆದು ಅನ್ವಿತಾಳ ಮುಂದೆ ಮಂಡಿಯೂರಿ ಕುಳಿತ. ಅವನ ಎರಡೂ ಬದಿಗಳಲ್ಲಿ ಆಯುಷ್ ಮತ್ತೆ ರಿಹಾನ್ ಕೂಡ ಮುದ್ದಾಗಿ ಮಂಡಿಯೂರಿ ಕೆಂಪು ಗುಲಾಬಿಗಳನ್ನ ಹಿಡಿದು ಕುಳಿತರು. ಆ ಕ್ಷಣದಲ್ಲಿ ಇಡೀ ಹಾಲ್ನಲ್ಲಿ ಪ್ರೀತಿಯ ನಿಶಬ್ದ ಆವರಿಸ್ತು. ಭಾವಪರವಶನಾಗಿದ್ದ ಆಶಿಕ್ಗೆ ಮಾತುಗಳು ಹೊರಬರ್ಲಿಲ್ಲ. ರಿಧಿಮಾ ತಮಾಷೆಯಾಗಿ, ಏನ್ ಗುರು, ಇಷ್ಟೊಂದು ಸೈಲೆಂಟ್ ಪ್ರಪೋಸಲ್, ಬೇಗ ಮಾತಾಡು ಅಂದ್ಲು. ಸೀಮಾ ಕೂಡ ನಗ್ತಾ, ಅಣ್ಣ ಇವತ್ತೇ ಪ್ರಪೋಸ್ ಮಾಡೋ ಅಂತ ಹುರಿದುಂಬಿಸಿದ್ಲು. ರಿಹಾನ್ ತುಂಟತನದಿಂದ, ಅಕ್ಕಿ ಅಂಕಲ್, ಕಾಲ್ ನೋಯ್ತಿದೆ, ಅಮ್ಮನ್ ಬೇಗ ಹೇಳಿ, ದಿನ ಪ್ರಾಕ್ಟೀಸ್ ಮಾಡಿದ ಡೈಲಾಗ್ ಮರ್ತ್ ಹೋಯ್ತಾ ಅಂತ ಕಾಲ್ ಎಳ್ದ. ಎಲ್ರೂ ನಗೆಗಡ್ಲಲ್ಲಿ ತೇಲ್ ಹೋದ್ರು. ಆಶಿಕ್ ಎಲ್ರನ್ನು ಸಮಾಧಾನಿಸಿ ಹಿನ್ನೆಲೆಯಲ್ಲಿ ರೊಮ್ಯಾಂಟಿಕ್ ಮ್ಯೂಸಿಕ್ ಪ್ಲೇ ಆಗ್ತಿದ್ದಂತೆ ಅನ್ವಿತಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಹೇಳ್ದ, ರಿಯಲಿ ಸಾರಿ ಅನ್ವಿತಾ, ನಿನ್ ಮುಖ ನೋಡಿದ್ಮೇಲೆ ನಾನು ಪ್ರಿಪೇರ್ ಮಾಡಿದ ಮಾತುಗಳೆಲ್ಲ ಮರ್ತು ಹೋಯ್ತು. ನನಗೆ ಕವನಗಳೆಲ್ಲ ಬರೋದಿಲ್ಲ, ಸರಳವಾಗಿ ಹೇಳ್ತೀನಿ. ಅನ್ವಿತಾ ಪಾಟೀಲ್, ನನ್ನ ಬಿಸ್ನೆಸ್ನಲ್ಲಿ ಮಾತ್ರ ಅಲ್ಲದೆ ಬದುಕಿನ ಲಾಭ ನಷ್ಟಗಳಲ್ಲಿ, ಸುಖ ದುಃಖಗಳಲ್ಲಿ, ಜೀವನದ ಪ್ರತಿ ಹಾದಿಯಲ್ಲೂ ನನ್ನ ಪಾರ್ಟ್ನರ್ ಆಗ್ತೀಯಾ? ನಮ್ಮ ಮಕ್ಕಳ ತಾಯಿಯಾಗಿ ಸದಾ ಜೊತೆಗಿರ್ತೀಯಾ? ಮಿಸಸ್ ಆಶಿಕ್ ಜೋಯಿಶ್ ಆಗಿ ನನ್ನನ್ನು ಮದುವೆ ಆಗ್ತೀಯಾ? ಆಶಿಕ್ ತನ್ನ ಪ್ರಪೋಸಲ್ ಮುಗಿಸ್ತಾ ಇದ್ದಂತೆ ಆಶಿಕ್ ಮತ್ತೆ ರಿಹಾನ್ ಇಬ್ರು ಕೈ ಜೋಡಿಸಿ ಮುಗ್ಧವಾಗಿ ಕೇಳಿದ್ರು, ಈ ಅಪೂರ್ಣ ಕುಟುಂಬವನ್ನ ಪೂರ್ಣಗೊಳಿಸೋಕೆ ನೀನ್ ರೆಡಿನಾ ಅಮ್ಮ? ಪ್ಲೀಸ್ ಎಸ್ ಹೇಳಿ. ಇನ್ನೇನು ಯೋಚಿಸೋ ಅಗತ್ಯ ಇರಲಿಲ್ಲ. ಅನ್ವಿತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮುಗುಳ್ನಗ್ತಾ ಮಕ್ಕಳ ಕೈಯಲ್ಲಿದ್ದ ಗುಲಾಬಿಗಳನ್ನ ತಗೊಂಡು ಎಸ್ ಅಂತ ತನ್ನ ಕೈ ಚಾಚಿದ್ಲು. ಆಶಿಕ್ ಯಾವುದೇ ತಡ ಇಲ್ಲದೆ ಆ ಸುಂದರ ಉಂಗುರವನ್ನ ಅವಳ ಬೆರಳಿಗೆ ತೊಡಿಸಿ ಅವಳ ಕೈಗೆ ಮುತ್ತಿಟ್ಟು ಎದ್ ನಿಂತು ಅನ್ವಿತಾಳನ್ನ ಪ್ರೀತಿಯಿಂದ ಅಪ್ಕೊಂಡ. ಇಡೀ ಸಭಾಂಗಣ ಚಪ್ಪಾಳೆ ಮತ್ತು ಹರ್ಷೋದ್ಗಾರಗಳಿಂದ ಪ್ರತಿಧ್ವನಿಸ್ತು. ಎಲ್ಲ ಇತ್ತ ಗಮನ ಕೊಡಿ. ರಿಷಬ್ ಬ್ಯಾಂಡ್ ವೇದಿಕೆಗೆ ಹೋಗಿ ಸಿಂಗರ್ ಮೈಕ್ ಕೈಗೆತ್ಕೊಂಡು ಅನೌನ್ಸ್ ಮಾಡ್ತಾ ಇದ್ದಂತೆ ಎಲ್ರ ಗಮನ ಅವನ ಕಡೆ ತಿರುಗ್ತು. ಅನ್ವಿತಾ ಮತ್ತೆ ಆಶಿಕ್ ಕೂಡ ಅತ್ತ ನೋಡಿದ್ರು. ರಿಷಬ್ ಮುಗುಳ್ನಗ್ತಾ ಮುಂದುವರ್ಸ್ದ, ಇವತ್ತು ಅತ್ಯಂತ ವಿಶೇಷವಾದ ದಿನ. ನಮ್ಮ ಹೊಸ ಜೋಡಿಗೆ ನಾವೆಲ್ಲರೂ ಸೇರಿ ಒಂದು ಸಣ್ಣ ಸರ್ಪ್ರೈಸ್ ರೆಡಿ ಮಾಡಿದೀವಿ. ಅನ್ವಿತಾ ಮತ್ತೆ ಆಶಿಕ್ ನಿಮ್ಮ ಮದ್ವೆಗೆ ನಮ್ಮ ಪ್ರೀತಿಯ ರಿಯಾಕ್ಷನ್ ನೋಡೋಕೆ ರೆಡಿನಾ? ಆಶಿಕ್ನ ತೋಳುಗಳಲ್ಲಿ ಕೈ ಹೆಣೆದು ನಿಂತಿದ್ದ ಅನ್ವಿತಾ ನಾಚಿ ನಗ್ತಾ ತಲೆ ಆಡಿಸಿದ್ಲು. ರಿಷಬ್ ಸನ್ನೆ ಮಾಡ್ತಾ ಇದ್ದಂತೆ ಎದುರಿನ ದೊಡ್ಡ ಸ್ಕ್ರೀನ್ ಮೇಲೆ ವಿಡಿಯೋ ಪ್ಲೇ ಆಯಿತು. ಮೊದಲು ಬಂದಿದ್ದು ಅನ್ವಿತಾ ಮತ್ತೆ ಆಶಿಕ್ ಪರಸ್ಪರ ಮುಖ ನೋಡಿ ನಗ್ತಿರುವ ಸುಂದರವಾದ ಫೋಟೋ. ನಂತರ ಮೊದಲ ವಿಡಿಯೋ ಮೆಸೇಜ್ನಲ್ಲಿ ರಿಧಿಮಾ ಕಾಣಿಸ್ಕೊಂಡ್ಲು. ನಮ್ಮ ಪ್ರೇಮ ಪಕ್ಷಿಗಳಿಗೆ ಮದುವೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಅನ್ವಿತಾಳನ್ನ ಹೊಗಳಿ ಸ್ವೀಟ್ ಆಗಿ ಮಾತಾಡಿದ್ದಾರೆ. ಆದ್ರೆ ಆ ಮುಗ್ಧ ಮುಖದ ಹಿಂದೆ ಎಷ್ಟು ತುಂಟತನ ಅಡಗಿದೆ ಅಂತ ನನಗ್ ಮಾತ್ರ ಗೊತ್ತು. ಅವಳು ತನ್ನ ಸೂಪರ್ ಅಡುಗೆ ಕೌಶಲ್ಯದಿಂದ ರುಚಿಯಾದ ಊಟ ಹಾಕಿ ನನ್ನನ್ನ ಹೇಗೆಲ್ಲ ಸತಾಯಿಸಿದಾಳೆ. ಆದ್ರೆ ಅನ್ವಿತಾ, ನೀನೊಬ್ಬ ಫ್ರೆಂಡ್ ಆಗಿ ಬಂದು ಫ್ಯಾಮಿಲಿಯಾಗಿ ನನ್ನ ಹೃದಯದ ಬಡಿತ ಆದದ್ದು ನನಗೆ ಗೊತ್ತಾಗ್ಲಿಲ್ಲ. ನಿನ್ ಕಷ್ಟ, ಧೈರ್ಯ, ಸಾಧಿಸೋ ಛಲ ಎಲ್ಲವನ್ನ ಹತ್ರದಿಂದ ನೋಡಿದೀನಿ. ಸೊ ಮಿಸ್ಟರ್ ಆಶಿಕ್ ಜೋಯಿಶ್, ನಮ್ಮ ಅನ್ವಿತಾಳನ್ನ ಯಾವಾಗ್ಲೂ ಇದೇ ರೀತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ಲವ್ ಯು ಬೋತ್. ರಿಧಿಮಾಳ ಮಾತು ಎಲ್ರ ಮುಖದಲ್ಲೂ ನಗು ತರಿಸ್ತು.
ಅನ್ವಿತಾ ಭಾವುಕಳಾಗಿ ಪಕ್ಕದಲ್ಲಿದ್ದ ರಿಧಿಮಾಳನ್ನ ಅಪ್ಕೊಂಡ್ಲು. ನಂತರ ರಾಧಿಕಾ ಅವರು ನಿತ್ಯ, ರಿಷಬ್, ಶ್ರೇಷ್ಠ, ಸೀಮಾ ಮತ್ತೆ ನಿಹಾರಿಕಾ, ವಿಶ್ವನಾಥ್ ಜೋಯಿಶ್ ಅವರ ಪ್ರೀತಿಯ ಸಂದೇಶಗಳು ಪ್ಲೇ ಆದವು. ಕೊನೆಯದಾಗಿ ಆಯುಷ್ ಮತ್ತೆ ರಿಹಾನ್ ವಿಡಿಯೋ ಬಂತು. ಆಯುಷ್ನ ಮುದ್ದಾದ ಮಾತುಗಳು, ತಾಯಿಯ ಮೇಲಿನ ದೂರುಗಳು ಮತ್ತು ಆಶಿಕ್ನ ಮೇಲಿನ ಮೆಚ್ಚುಗೆ ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸ್ದು. ನಂತರ ರಿಹಾನ್ ತನ್ನ ಮಧುರ ಧ್ವನಿಯಲ್ಲಿ ಮಾತಾಡೋಕೆ ಶುರು ಮಾಡ್ದ. ಅಮ್ಮ, ನೀನ್ ಯಾವಾಗ್ಲೂ ರಾಣಿಯಂತೆ ಸುಂದರವಾಗಿ ಕಾಣ್ತೀಯ. ಲಂಡನ್ನಲ್ಲಿ ಕಿಯಾರಾ ಅಮ್ಮ ನಿನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಆದ್ರೆ ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ನೀನು ರಾತ್ರಿ ವೇಳೆ ನನ್ನ ಫೋಟೋ ನೋಡಿ ಅಳ್ತಿದ್ದೆ ಅಂತ ನನ್ಗೆ ಗೊತ್ತು. ಅವತ್ತು ನಿನ್ ಜೊತೆ ಜಗಳ ಆಡಿ ಅಮೆರಿಕಕ್ಕೆ ಹೋದಾಗ 1 ತಿಂಗಳು ನಿನ್ ಜೊತೆ ಮಾತಾಡ್ದೆ, ತುಂಬಾ ಕಾಡಿಸ್ದೆ. ಸಾರಿ ಅಮ್ಮ. ಆದ್ರೆ ಒಂದಿನ ಆಶಿಕ್ ಅಂಕಲ್ ಆಟಿಕೆಗಳನ್ನ ದೊಡ್ಡ ಬ್ಯಾಗ್ ಹಿಡ್ಕೊಂಡು ಲಂಡನ್ಗೆ ಬಂದು ನೀನ್ ನನ್ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ಯಾ ಅಂತ ವಿವರಿಸಿ ಹೇಳಿ ನನ್ನ ಮುನಿಸನ್ನ ದೂರ ಮಾಡಿದ್ರು. ಅಮ್ಮ, ನೀನ್ ನನ್ ಬೆಸ್ಟ್ ಅಮ್ಮ. ಆದ್ರೆ ಇವತ್ತು ನಾನು ಆಶಿಕ್ ಅಂಕಲ್ ಹತ್ರ ಒಂದು ಪ್ರಾಮಿಸ್ ಕೇಳ್ತೀನಿ. ವಿಡಿಯೋದಲ್ಲಿ ರಿಹಾನ್ ಆಶಿಕ್ ಕಡೆಗೆ ಮುಖ ಮಾಡಿ ಮುಗ್ಧವಾಗಿ ಕೇಳ್ದ. ಅಮ್ಮನ್ ಹಾಗೆ ನೀವು ನನಗೆ ಅನ್ಕಂಡೀಷನಲ್ ಲವ್ ಕೊಡ್ತೀರಾ? ನನ್ನ ಇಡೀ ಜೀವನಕ್ಕೆ ಒಬ್ಬ ಬೆಸ್ಟ್ ಫ್ರೆಂಡ್ ಮತ್ತೆ ಫಾದರ್ ಆಗಿ ಇರ್ತೀರಾ? ವಿಡಿಯೋ ಮುಗಿತಾ ಇದ್ದಂತೆ ಎದುರಿಗೆ ನಿಂತಿದ್ದ ರಿಹಾನ್ನನ್ನ ಆಶಿಕ್ ಓಡ್ ಹೋಗಿ ಎತ್ತಿಕೊಂಡು ಮುತ್ತಿಟ್ಟ. ಕಣ್ಣೀರು ತುಂಬಿದ ಧ್ವನಿಯಲ್ಲಿ, ನಾನು ಇವಾಗ್ಲೇ ನಿನ್ ಫ್ರೆಂಡ್ ಮತ್ತೆ ಅಪ್ಪ ಕೂಡ ಮಗು. ಲವ್ ಯು ಸೋ ಮಚ್ ಅಂದ. ಇಡೀ ಹಾಲ್ನಲ್ಲಿ ಮತ್ತೆ ಚಪ್ಪಾಳೆಯ ಸದ್ದು ಮುಳುಗ್ತು. ಅನ್ವಿತಾಳ ಬದುಕಿನ ಕರಾಳ ಕಷ್ಟಗಳ ಕಾರ್ಮೋಡ ಸಂಪೂರ್ಣವಾಗಿ ಕರಗೋಗಿತ್ತು. ಮುಹೂರ್ತದ ಸಮಯ ಹತ್ರ ಆಗ್ತಿದ್ದಂತೆ ಎಲ್ರೂ ಮದುವೆ ಮಂಟಪಕ್ಕೆ ರೆಡಿ ಆದ್ರು. ನಕ್ಷತ್ರಗಳ ಬೆಳಕಿನಲ್ಲಿ ಪರಿಮಳ ಸೂಸುವ ಹೂಗಳಿಂದ ಕಂಗೊಳಿಸುತ್ತಿದ್ದ ಮಂಟಪದಲ್ಲಿ ಬಿಳಿ ಶೇರ್ವಾನಿ ಮತ್ತು ನೀಲಿ ದುಪ್ಪಟ್ಟ ಧರಿಸಿ ಆಶಿಕ್ ರಾಜಕುಮಾರನಂತೆ ತನ್ನ ವಧುವಿಗಾಗಿ ಕಾಯ್ತಾ ಇದ್ದ. ಅನ್ವಿತಾ ಮಂಟಪಕ್ಕೆ ಬರ್ತಾ ಇದ್ದಂತೆ ಆಶಿಕ್ನ ಕಣ್ಣುಗಳು ಅವಳ ಮೇಲೆ ನೆಟ್ವು. ತಿಳಿ ಮೇಕಪ್, ಸಾಂಪ್ರದಾಯಿಕ ಆಭರಣಗಳು ಮತ್ತು ಮುಖದಲ್ಲಿದ್ದ ಮುಗ್ಧ ನಗು ಅವಳ ಸೌಂದರ್ಯವನ್ನ ಇಮ್ಮಡಿಗೊಳಿಸ್ತು. ಅನ್ವಿತಾಳನ್ನ ನೋಡಿದ ಆಶಿಕ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂತು. ಸೀಮಾ ಮತ್ತು ರಿಧಿಮಾ ಸನ್ನೆ ಮಾಡ್ತಾ ಇದ್ದಂತೆ ಆಶಿಕ್ ಕೈ ಚಾಚಿ ಅನ್ವಿತಾಳನ್ನ ಮಂಟಪಕ್ಕೆ ಬರಮಾಡ್ಕೊಂಡ. ಶಾಸ್ತ್ರೋಕ್ತವಾಗಿ ಪಂಡಿತರ ವೇದ ಮಂತ್ರಗಳ ನಡುವೆ ಸಪ್ತಪದಿ ತುಳಿದು ಅನ್ವಿತಾಳ ಹಣೆಗೆ ಆಶಿಕ್ ಕುಂಕುಮವನ್ನಿಟ್ಟು ಸುತ್ತಲೂ ಹೂಮಳೆಗೆ ಸುರಿತು. ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯುವಾಗ ನಿಹಾರಿಕಾ ಜೋಯಿಶ್ ಇಬ್ಬರನ್ನ ಅಪ್ಪಿಕೊಂಡು, ಶ್ರೀಮತಿ ಅನ್ವಿತಾ ಆಶಿಕ್ ಜೋಯಿಶ್, ನಮ್ಮ ಕುಟುಂಬಕ್ಕೆ ಸ್ವಾಗತ. ನನ್ನ ಜೀವನದ ದೊಡ್ಡ ಕನಸು ಇವತ್ತು ನನಸಾಗಿದೆ. ಈಗ ನೀವಿಬ್ಬರೇ ಈ ಸಾಮ್ರಾಜ್ಯವನ್ನ ನೋಡ್ಕೊಳ್ಳಿ. ನಾನು ನಮ್ಮ ಮೊಮ್ಮಕ್ಕಳ ಜೊತೆ ಲಾಂಗ್ ಹಾಲಿಡೇಗೆ ಹೋಗ್ತೀವಿ ಅಂತ ಹರಿಸಿದ್ರು. ಶಾಸ್ತ್ರಗಳು ಮುಗಿದ ನಂತರ ವಿದಾಯ ಸಮಾರಂಭದ ಮುನ್ನ ಬಟ್ಟೆ ಬದಲಾಯಿಸೋಕೆ ಅನ್ವಿತಾ ರೂಮ್ಗೆ ಬಂದ್ಲು. ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬವನ್ನ ನೋಡಿದಾಗ ಅವಳಿಗೆ ನಂಬೋಕೆ ಆಗ್ಲಿಲ್ಲ. ಹಣೆಯಲ್ಲಿ ಹೊಳೆಯುವ ಕುಂಕುಮ, ಬೈತಲೆಯಲ್ಲಿ ಸಿಂಧೂರ, ಕೈಗಳಲ್ಲಿ ಬಳೆಗಳು ಮತ್ತೆ ಮುಖದಲ್ಲಿ ಮಿನುಗ್ತಾ ಇದ್ದ ಅಪಾರ ನೆಮ್ಮದಿ. 3 ವರ್ಷಗಳ ಹಿಂದೆ ಎಲ್ಲವನ್ನ ಕಳೆದುಕೊಂಡು ಕುಸಿದಿದ್ದ ತಾನು ಇಂದು ನೈಜ ಪ್ರೀತಿ ಮತ್ತು ಗೌರವವನ್ನ ಪಡೆದು ನಿಂತಿದ್ಲು. ಆ ದಿನ ಹೋಟೆಲ್ ಲಾಂಜ್ನಲ್ಲಿ ಆಶಿಕ್ ತನ್ನ ಕೈ ಹಿಡಿದ ಆ ಕ್ಷಣದಿಂದ ಹಿಡಿದು ಹಿಂದಿನವರೆಗಿನ ಎಲ್ಲ ಘಟನೆಗಳು ಅವಳ ಕಣ್ಣೆದುರು ಹಾದು ಹೋದ್ವು. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತು ನಿಧಾನವಾಗಿ ಆಭರಣಗಳನ್ನ ತೆಗಿತಾ ಅನ್ವಿತಾ ಕೃತಜ್ಞತೆಯಿಂದ ಆ ಮುಗಿಯದ ಪ್ರೀತಿಯ ನೆನಪುಗಳಲ್ಲಿ ಮುಳುಗಿದ್ಲು. ಹೋಟೆಲ್ ಲಾಂಜ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತಾಡೋಕೆ ಆಶಿಕ್ ಹೊರಡೋದನ್ನ ನೋಡ್ತಿದ್ದ ಅನ್ವಿತಾ ದಿಗ್ಭ್ರಮೆಗೊಂಡ್ಳು. ಅವಳ ಹೃದಯ ಮತ್ತು ಮನಸ್ಸಿನ ನಡುವೆ ತೀವ್ರವಾದ ಸಂಘರ್ಷ ನಡೀತಾ ಇತ್ತು. ಆ ದಿನ ನಡೆದ ಘಟನೆ ಅವಳ ಕಣ್ಣ ಮುಂದೆ ಮತ್ತೆ ಮರುಕಳಿಸಿತ್ತು. ಅಂದು ಹೋಟೆಲ್ ಲಾಂಜ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತಾಡೋಕೆ ಆಶಿಕ್ ಹೊರಡೋದನ್ನ ನೋಡ್ತಿದ್ದ ಅನ್ವಿತಾ ದಿಗ್ಭ್ರಮೆಗೊಂಡ್ಳು.
ಅವಳ ಹೃದಯ ಮತ್ತು ಮನಸ್ಸಿನ ನಡುವೆ ತೀವ್ರವಾದ ಸಂಘರ್ಷ ನಡೀತಾ ಇತ್ತು. ಆಶಿಕ್ನನ್ನ ಕಳ್ಕೊಳ್ಳೋ ಆಲೋಚನೆಯೇ ಅವಳನ್ನ ಬೆಚ್ಚಿ ಬೀಳಿಸ್ತಾ ಇತ್ತು. ಆದ್ರೆ ಅವನೊಂದಿಗೆ ನಿಲ್ಲೋಕೆ ಧೈರ್ಯ ಸಾಲ್ತಾ ಇರಲಿಲ್ಲ. ಅವಳ ತುಟಿಗಳು ಮೌನವಾಗಿದ್ವು, ಕಣ್ಣುಗಳಿಂದ ನೀರು ನಿರಂತರವಾಗಿ ಹರಿತಾ ಇತ್ತು. ಅಷ್ಟರಲ್ಲಿ ಆಶಿಕ್ ಮಾಧ್ಯಮದವರಿಂದ ತುಂಬಿದ ಕಾನ್ಫರೆನ್ಸ್ ಹಾಲ್ ತಲುಪಿದ್ದ. ರಿಪೋರ್ಟರ್ಗಳು ಅವನನ್ನ ನೋಡಿದ ತಕ್ಷಣ ಪ್ರಶ್ನೆಗಳ ಮಳೆಗರೆಯೋಕೆ ಶುರು ಮಾಡಿದ್ರು. ಬಾಡಿಗಾರ್ಡ್ಗಳು ಅವನನ್ನ ಸುತ್ತುವರೆದು ವೇದಿಕೆಗೆ ಕರೆದೊಯ್ದ್ರು. ಆಶಿಕ್ ಮೈಕ್ ಕೈಗೆತ್ಕೊಂಡು ಗಂಭೀರವಾದ ಧ್ವನಿಯಲ್ಲಿ, ಎಲ್ರೂ ಶಾಂತವಾಗಿರಿ, ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ರೆಡಿ ಇದ್ದೀನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಕೇಳಿ ಅಂತ ಹೇಳ್ದ. ಅವನ ಕಂಠದ ಗಾಂಭೀರ್ಯಕ್ಕೆ ಇಡೀ ಹಾಲ್ ಒಂದು ಕ್ಷಣ ಮೌನವಾಯಿತು. ಮರುಕ್ಷಣವೇ ಒಬ್ಬ ಮಹಿಳಾ ವರದಿಗಾರ್ತಿ ಎದ್ದು ನಿಂತು, ಮಿಸ್ಟರ್ ಜೋಯಿಶ್, ನಿಮ್ಮ ಮತ್ತೆ ನಿಮ್ಮ ಗೆಳತಿ ಅನ್ವಿತಾ ಪಾಟೀಲ್ ಅವರ ಸಂಬಂಧದ ಅಸಲಿ ಸತ್ಯ ಏನು? ಆಕೆಯ ಮೊದಲ ಪತಿಗೆ ಡಿವೋರ್ಸ್ ಆದ ನಂತರ ನಿಮ್ಮ ಹಳೆಯ ಸಂಬಂಧ ಮತ್ತೆ ಶುರುವಾಯ್ತೆ? ಆ ಮಗು ನಿಜವಾಗಿಯೂ ನಿಮ್ಮದೇ ಅಂತ ತಿಳಿದು ರಾತ್ರೋರಾತ್ರಿ ನಿಮ್ ನಿಶ್ಚಿತಾರ್ಥ ಮುರ್ಕೊಂಡು ಮದ್ವೆಗೆ ಮುಂದಾಗಿದ್ರಾ? ಇದೆಲ್ಲದರ ಹಿಂದೆ ಏನಾದ್ರೂ ಬ್ಲ್ಯಾಕ್ ಮೇಲ್ ಇದೆಯಾ ಅಥವಾ ನಿಜವಾದ ಪ್ರೀತಿನಾ? ಅನ್ವಿತಾ ಸ್ವತಃ ಮುಂದೆ ಬಂದು ಮಾಧ್ಯಮಗಳನ್ನ ಎದುರಿಸದೇ ಇರೋದಕ್ಕೆ ಕಾರಣ ಏನು ಎಂದು ಕಟುವಾಗಿ ಪ್ರಶ್ನಿಸಿದ್ಲು. ಆಶಿಕ್ ಮುಗುಳ್ನಕ್ಕು, ನಾನ್ ಹೇಳೋದನ್ನ ಶಾಂತವಾಗಿ ಕೇಳಿ, ಜಗತ್ತಿಗೆ ಸತ್ಯವನ್ನ ಮಾತ್ರ ತೋರಿಸಿ, ನಿಮ್ ಕ್ಯಾಮ್ರಾಗಳನ್ನ ನಿಮ್ಗೆ ಹಿಂತಿರುಗಿಸಲಾಗುವುದು ಅಂತ ಹೇಳ್ದ. ನಂತರ ತನ್ನೊಳಗಿನ ನೋವನ್ನ ನಿಯಂತ್ರಿಸ್ಕೊಳ್ತಾ ಅನ್ವಿತಾಳ ಮನ್ಸನ್ನ ಬದಲಾಯಿಸೋಕೆ ಸಾಧ್ಯವಾಗಿದ್ರು ಅವಳನ್ನ ಇನ್ನು ಮುಂದೆ ಯಾವುದೇ ತೊಂದರೆಗೆ ಸಿಲುಕಬಾರಿಸಬಾರ್ದು ಅಂತ ತೀರ್ಮಾನಿಸ್ದ. ಅನ್ವಿತಾ ಜೊತೆಗಿನ ಸಂಬಂಧವನ್ನ ಸಂಪೂರ್ಣವಾಗಿ ನಿರಾಕರಿಸಿ ಅವಳ ಗೌರವವನ್ನ ಉಳಿಸೋಕೆ ಆಶಿಕ್ ಮೈಕ್ ಹಿಡಿದು, ಅನ್ವಿತಾ ಮತ್ತೆ ನಾನು ಬಹಳ ವರ್ಷಗಳಿಂದ ಪರಿಚಿತರು. ನನ್ನ ಕಷ್ಟ ದಿನಗಳಲ್ಲಿ ಅವಳು ನನಗೆ ಅಪಾರ ಸಹಾಯ ಮಾಡಿದ್ಲು. ಆದ್ರೆ ನಮ್ ನಡುವೆ ಅಂತ ವಾಕ್ಯ ಮುಗಿಸೋ ಅಷ್ಟರಲ್ಲೇ ಮುಖ್ಯ ಬಾಗಿಲಿನ ಬಳಿ ದೊಡ್ಡ ಗದ್ದಲ ಆಯಿತು. ಎಲ್ರೂ ತಿರುಗಿ ನೋಡಿದಾಗ ಬಾಡಿಗಾರ್ಡ್ಗಳ ನಡುವೆ ಅನ್ವಿತಾ ಸ್ವತಃ ವೇದಿಕೆಯ ಕಡೆಗೆ ನಡೆದು ಬರ್ತಾ ಇದ್ಲು. ಆಶಿಕ್ ಆಶ್ಚರ್ಯ ಮತ್ತು ದಿಗ್ಭ್ರಮೆಯಿಂದ ಅವಳನ್ನೇ ನೋಡ್ತಾ ಇದ್ದ. ವೇದಿಕೆ ಏರಿದ ಅನ್ವಿತಾ ಮೈಕ್ ಕೈಗೆತ್ಕೊಂಡ್ಲು. ನಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನ ಪದಗಳಲ್ಲಿ ವಿವರಿಸೋದು ಅಸಾಧ್ಯ. ನಮಸ್ಕಾರ. ಕಳೆದ ಕೆಲವು ದಿನಗಳಿಂದ ನೀವು ನನ್ನ ಬಗ್ಗೆ ತೋರಿಸ್ತಿರುವ ಸುದ್ದಿಗಳನ್ನ ನೋಡಿ ನಾನೇನ್ ಸೆಲೆಬ್ರಿಟಿನ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ನನ್ನ ಹೆಸರು ಅನ್ವಿತಾ ಪಾಟೀಲ್. ನಾನ್ ನಿಮ್ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಇಲ್ಲಿಗೆ ಬಂದಿಲ್ಲ ಅಂದ್ಲು. ನಂತರ ಅವಳು ಆಶಿಕ್ನ ಕಡೆಗೆ ತಿರುಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ಶುರು ಮಾಡಿದ್ಲು. ಇವತ್ತು ನನಗೆ ನನ್ನದೇ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಆ ದಿನ ಫಾರ್ಮ್ ಹೌಸ್ನಲ್ಲಿ ನಮ್ ಕೊನೆಯ ಭೇಟಿಯ ಸಮಯದಲ್ಲಿಯೇ ನನಗೆ ಉತ್ತರ ಸಿಕ್ಕಿತ್ತು. ಆದ್ರೆ ಹಳೆಯ ಗಾಯಗಳ ಭಯದಿಂದ ಅದನ್ನ ಒಪ್ಕೊಳ್ಳೋ ಧೈರ್ಯ ನನಗಿರ್ಲಿಲ್ಲ. ನಿಮ್ಮನ್ನ ಮತ್ತೆ ನಿನ್ನ ನೆನಪುಗಳನ್ನ ಮರೆಯೋಕೆ ನಾನು ತುಂಬಾ ಪ್ರಯತ್ನಿಸಿದೆ. ಆದ್ರೆ ಆಯುಷ್ ನನ್ನ ಮಡ್ಲಿಗೆ ಬಂದ ಮೇಲೆ ಅವನ ಮುಖ, ಅವನ ಕಣ್ಣುಗಳು ನಿಮ್ಮನ್ನ ನೆನಪಿಸೋ ಶಾಶ್ವತ ಕನ್ನಡಿಯಾದ್ವು. ನಾವೆಷ್ಟೇ ದೂರ ಓಡಿದ್ರೂ ಪ್ರೀತಿಯ ನೆನಪುಗಳು ಉಸಿರಿನಂತೆ ಜೊತೆಯಲ್ಲೇ ಇರ್ತವೆ. ಅನ್ವಿತಾಳ ಕಣ್ಣುಗಳು ತೇವವಾಗಿದ್ವು, ಆದ್ರೆ ಮುಖದಲ್ಲಿ ದೃಢವಾದ ನಗುವಿತ್ತು. ಮಿಸ್ಟರ್ ಆಶಿಕ್ ಜೋಯಿಶ್, ನನ್ನ ಇಡೀ ಬದುಕಿನಲ್ಲಿ ನಾನು ದ್ರೋಹ ಮತ್ತು ನೋವನ್ನ ಮಾತ್ರ ನೋಡಿದ್ದೀನಿ. ಆದ್ರೆ ಸಾವಿರ ಕಷ್ಟಗಳ ನಡುವೆಯೂ ಕರಗದ ಒಂದೇ ಒಂದು ನಂಬಿಕೆ ಅಂದ್ರೆ ಅದು ನಿಮ್ ಮೇಲಿನ ಪ್ರೀತಿ. ವಾಸ್ತವದಲ್ಲಿ ನಿಮ್ಮಿಂದ ದೂರ ಇರೋದು ನನಗೆ ನರಕ ಯಾತನೆ ತಂದಿದೆ. ಹಾಗಾಗಿ ಎಲ್ರ ಮುಂದೆ ನಾನು ನಿಮ್ಗೆ ಹೇಳೋಕ್ ಬಯಸ್ತೀನಿ, ಮಿಸ್ಟರ್ ಆಶಿಕ್ ಜೋಯಿಶ್, ಐ ಲವ್ ಯು. ನನ್ನ ಈ ಸುಂದರ ಬದುಕಿನ ಸಂಗಾತಿಯಾಗಿ ನನ್ನವನಾಗ್ತೀರಾ ಅಂತ ಹೇಳ್ತಾ ಅನ್ವಿತಾ ವೇದಿಕೆಯ ಮೇಲೆಯೇ ಮಂಡಿಯೂರಿ ಕೈ ಚಾಚಿದ್ಲು. ಅನ್ವಿತಾಳ ಈ ಅನಿರೀಕ್ಷಿತ ಪ್ರಪೋಸಲ್ ನೋಡಿ ಆಶಿಕ್ನ ಕಣ್ಣುಗಳಲ್ಲಿ ಆನಂದ ಭಾಷ್ಪ ಉಕ್ಕಿ ಬಂತು. ಅವನು ಒಂದು ಕ್ಷಣವೂ ತಡ ಮಾಡದೆ ಅವಳ ಕೈ ಹಿಡಿದು ಮೇಲಕ್ಕೆತ್ತಿ ಗಟ್ಟಿಯಾಗಿ ಅಪ್ಕೊಂಡ. ನನ್ ವಾಸ್ತವವೇ ನೀನು ಅನ್ವಿತಾ ಅಂದ. ಇಡೀ ಸಭಾಂಗಣದಲ್ಲಿ ನೆರೆದಿದ್ದ ಮಾಧ್ಯಮದವರು ಮತ್ತೆ ಸಾರ್ವಜನಿಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಹರ್ಷೋದ್ಗಾರ ಮಾಡಿದ್ರು. ಲೈವ್ ನ್ಯೂಸ್ ನೋಡ್ತಾ ಇದ್ದ ವಿರಾಜ್, ರಿಷಬ್, ರಿಧಿಮಾ ಮತ್ತೆ ಇಡೀ ಕುಟುಂಬ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಯಿತು. ನಂತರ ಆಶಿಕ್ ಮಾಧ್ಯಮಗಳ ಮುಂದೆ ನಿಂತು ಅನ್ವಿತಾಳ ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬಾರದಂತೆ ಸಂಪೂರ್ಣ ಸತ್ಯವನ್ನ ವಿವರಿಸಿ ಹೆಮ್ಮೆಯಿಂದ ಅನ್ವಿತಾಳ ಕೈ ಹಿಡಿದು ಹೊರಬಂದ. ಎದುರಿಗೆ ನಿಂತಿದ್ದ ನಿಹಾರಿಕಾ ಜೋಯಿಶ್ ಪ್ರೀತಿಯಿಂದ ಅನ್ವಿತಾಳನ್ನ ಅಪ್ಪಿಕೊಂಡು,
ಕುಟುಂಬಕ್ಕೆ ಸ್ವಾಗತ ಅನ್ವಿತಾ ಅಂತ ಹರಿಸಿದ್ರು. ಅನ್ವಿತಾ ಬಾಗಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆದ್ಲು. ನಿಹಾರಿಕಾ ಎಲ್ಲರನ್ನ ಮನೆ ಕರೀತಾ ಆಶಿಕ್ ಮತ್ತೆ ಅನ್ವಿತಾ ಮದ್ವೆಯನ್ನ ನಾವು ಅದ್ದೂರಿಯಾಗಿ ಮಾಡ್ಬೇಕು ಅಂದಾಗ ಅನ್ವಿತಾ ಗಂಭೀರವಾಗಿ ಮೇಡಮ್, ಆಶಿಕ್ ಮೇಲಿನ ಪ್ರೀತಿಯನ್ನ ನಾನು ಜಗತ್ತಿನ ಮುಂದೆ ಒಪ್ಕೊಂಡಿದ್ದೀನಿ. ಆದ್ರೆ ಈ ಹಂತಕ್ಕೆ ಬರೋಕೆ ನನಗೆ ಬೆಂಬಲವಾಗಿ ನಿಂತ ಜನರಿಗೆ ಮತ್ತು ನನ್ನ ಕೆಲವು ಜವಾಬ್ದಾರಿಗೆ ನಾನು ಸ್ವಲ್ಪ ಸಮಯ ನೀಡಬೇಕಾಗಿದೆ ಅಂದ್ಲು. ಆಶಿಕ್ ತಕ್ಷಣ ಅವಳ ಪರವಾಗಿ ನಿಂತು, ಖಂಡಿತ ಅನ್ವಿತಾ, ನಿನ್ನ ಪ್ರತಿಯೊಂದು ನಿರ್ಧಾರದಲ್ಲೂ ನಾನಿರ್ತೀನಿ ಅಂತ ಬೆಂಬಲ ಕೊಟ್ಟ. ಅಲ್ಲಿಂದ ಮುಂದೆ ಅನ್ವಿತಾ ತನ್ನ ಎಲ್ಲ ಅಪೂರ್ಣ ಜವಾಬ್ದಾರಿಗಳನ್ನ ಒಂದೊಂದಾಗಿ ನಿಭಾಯಿಸೋಕೆ ಶುರು ಮಾಡಿದ್ಲು. ಕಿಯಾರಾಳ ಪ್ರಾಮಾಣಿಕ ಪಶ್ಚಾತ್ತಾಪ ಮತ್ತು ತಾಯ್ತನವನ್ನ ಗುರುತಿಸಿದ ಅನ್ವಿತಾ ಅವಳಿಗೆ 1 ತಿಂಗಳು ತನ್ನ ಜೊತೆಗಿದ್ದು ರಿಹಾನ್ನೊಂದಿಗೆ ಬಾಂಧವ್ಯ ಬೆಳೆಸ್ಕೊಳ್ಳೋಕೆ ಅವಕಾಶ ನೀಡಿದ್ಲು. ರಿಹಾನ್ ಕಿಯಾರಳೊಂದಿಗೆ ಬೆರೆತ ನಂತರ ಅವನ ಭವಿಷ್ಯಕ್ಕಾಗಿ ಮತ್ತು ಹೆತ್ತ ತಾಯಿಯ ಪ್ರೀತಿಗಾಗಿ ಅವನನ್ನ ಅಮೆರಿಕಕ್ಕೆ ಕರೆದೊಯ್ಯೋಕೆ ಒಪ್ಪಿಗೆ ನೀಡಿದ್ಲು. ಆರಂಭದಲ್ಲಿ ರಿಹಾನ್ ಅನ್ವಿತಾಳನ್ನ ಬಿಟ್ಟು ಹೋಗೋಕೆ ನಿರಾಕರಿಸಿ ಹಠ ಹಿಡಿದ್ರು ಆಶಿಕ್ ಅವನಿಗೆ ತಿಳಿ ಹೇಳಿ ಸಮಾಧಾನ ಪಡಿಸಿದ್ದ. ಲಂಡನ್ ಮತ್ತೆ ಅಮೆರಿಕದಲ್ಲಿದ್ದಾಗ್ಲೂ ರಿಹಾನ್ ಅನ್ವಿತಾ ಮತ್ತೆ ಆಶಿಕ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಇತ್ತ ರಿಷಬ್ ಮತ್ತೆ ನಿತ್ಯ ಅವರ ಮದ್ವೆ ನೆರವೇರಿತ್ತು. ಆದ್ರೆ ರಿಧಿಮಾ ಮಾತ್ರ ಅನ್ವಿತಾ ಮತ್ತೆ ಆಶಿಕ್ ಮದ್ವೆಯಾಗೋವರೆಗೂ ನಾನ್ ಮದುವೆ ಮಂಟಪಕ್ಕೆ ಕಾಲಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ಲು. ಸ್ನೇಹಿತೆಯ ಪ್ರೀತಿಯ ಹಠಕ್ಕೆ ಮಣಿದು ಆ ಹೋಟೆಲ್ ಘಟನೆಯ 6 ತಿಂಗಳ ನಂತರ ಅನ್ವಿತಾ ಮತ್ತೆ ಆಶಿಕ್ ಮದ್ವೆಯಾಗೋಕೆ ಒಪ್ಕೊಂಡ್ರು. ಅನ್ವಿತಾಳ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನ ರಿಷಬ್ ಮತ್ತು ರಾಧಿಕಾ ಅವರ ಕುಟುಂಬವೇ ಪ್ರೀತಿಯಿಂದ ವಹಿಸ್ಕೊಂಡಿತ್ತು. ವರ್ತಮಾನಕ್ಕೆ ಮರಳಿದ ಅನ್ವಿತಾ ವಿದಾಯದ ಸೀರೆ ಹಿಡಿದು ನಿಂತಿದ್ದ ರಿಧಿಮಾಳ ಕಡೆ ನೋಡಿ ಕೆಂಪು ಸೀರೆಯನ್ನ ಆರಿಸಿದ್ಲು. ವಿದಾಯದ ಕ್ಷಣದಲ್ಲಿ ಇಬ್ಬರು ಸ್ನೇಹಿತೆಯರು ಕಣ್ಣೀರಿನಿಂದ ಪರಸ್ಪರ ಅಪ್ಕೊಂಡ್ರು. ಆ ಕಣ್ಣೀರಿನಲ್ಲಿ ಯಾವುದೇ ದುಃಖ ಇರಲಿಲ್ಲ. ಬದುಕಿನ ಕಷ್ಟಗಳನ್ನೆಲ್ಲ ದಾಟಿ ಬಂದ ಸಾರ್ಥಕತೆ ಇತ್ತು. ಕಾರಿನಲ್ಲಿ ಕುಳಿತ ಆಶಿಕ್ ಮತ್ತು ಅನ್ವಿತಾ ಪರಸ್ಪರ ಕೈ ಹಿಡಿದು ಮುಗುಳ್ನಗ್ತಾ ತಮ್ಮ ಹೊಸ ಸುಂದರ ಜೀವನದ ಪಯಣವನ್ನ ಆರಂಭಿಸಿದ್ರು. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗೀತು. ಇಷ್ಟು ದಿನ ಈ ಕತೆ ಜೊತೆಗೆ ನಡೆದು ಬಂದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಿಗ್ತೀನಿ ಮತ್ತೊಂದು ಹೊಸ ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.